ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಸೋಮವಾರ ಬೆಳಗ್ಗೆ ಟೈಮ್ ಆಗಲಿ 4:15 ಆಗಿತ್ತು. ನಾನು ಎದ್ದ ತಕ್ಷಣವೇ ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಮತ್ತು ಅಂಗಡಿ ಮುಂದೆ ಫಸ್ಟು ನೀರೆಲ್ಲ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಗಳು ನೋಡಿಕೊಂಡೆ ನಾನು. ಯಾಕಂದರೆ ಸೋಮವಾರ ನಾಗರ ಪಂಚಮಿ ಇತ್ತಲ್ವ, ಅದಕ್ಕೋಸ್ಕರ ಬೇಗನೆ ಎದ್ದಿದ್ದೆ. ಸ್ವಲ್ಪ ಸ್ವೀಟ್ ಐಟಮ್ ಎಲ್ಲ ಮಾಡಿಬಿಟ್ಟು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ಬಿಡೋಣ ಅಂತೇಳಿ. ಅಂದರೆ ನಾನು ಇದೇ ಫಸ್ಟ್ ಟೈಮು ನಾಗರ ಪಂಚಮಿ ಅಂದರೆ ನಾನು ಸಪ್ರೇಟ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಮತ್ತು ನನ್ನ ಮಗ ಕೂಡ ಅವನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲಲ್ವ, ಕೈ ಮುಕ್ಕೊಂಡಿದ್ದೆ ಒಂದೊತ್ತು ಇಡ್ತೀನಿ ಅಂತ ಹೇಳಿ. ಅಲ್ಲಿಗೂ ನೋಡಿದೆ ಏನಾದರೂ ತಿಂತಾನೇನೋ ಅಂತ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದೆ, ಸೇಬೆಹಣ್ಣು ಮತ್ತು ಬಾಳೆಹಣ್ಣು ಅವೆಲ್ಲ ತಿಂತಾನೇನೋ ಅಂತ ಹೇಳ್ಬಿಟ್ಟು. ಬಟ್ ಅವನೇನು ತಿನ್ನಲಿಲ್ಲ. ಒಂದು ವಿಷಯ ಏನಂದರೆ, ನಿಜವಾಗ್ಲೂ ದೇವರು ಇದ್ದಾರೆ ಅಂತ ನಂಬೋದಕ್ಕೆ ಇದೇ ಉದಾಹರಣೆ. ನನ್ನ ಮಗ ಎದ್ದ ತಕ್ಷಣ ಯಾವಾಗಾದರೂ ಆಗಲಿ ಏನಾದರೂ ತಿನ್ನೋಕ್ಕೆ ಕೇಳ್ತಾ ಇರ್ತಾನೆ, ಇಲ್ಲ ಊಟ ಕೂಡ ಕೇಳ್ತಿರ್ತಾನೆ, ಮೊಮ್ಮು ಕೊಡು ಅಂತೇಳ್ಬಿಟ್ಟು. ಅವ್ನಿಗೆ ಎದ್ದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಏನಾದರೂ ತಿನ್ನಿಸ್ಬೇಕು ಅವನಿಗೆ. ತಿನ್ನಿಸೋರ್ಗೆ ಅವ್ನು ಸಮಾಧಾನ ಆಗೋಲ್ಲ. ಅದು ಸೋಮವಾರ ಬಂದುಬಿಟ್ಟು ಎದ್ದಿದ್ದಾನೆ, ಏನೇನೇನೋ ಕೇಳ್ತಾ ಇಲ್ಲ, ಏನು ಕೂಡ ತಿಂತಾ ಇಲ್ಲ, ಆ ಥರ ಇದ್ದ ಅವನು. ನಿಜವಾಗ್ಲೂ ತುಂಬ ಖುಷಿ ಆಯಿತು, ತುಂಬ ಆಶ್ಚರ್ಯ ಕೂಡ ಆಯಿತು. ಅಲ್ಲಿಗೂ ಏನಾದರೂ ಫ್ರೂಟ್ಸ್ ತಿಂತಾನೆ ಏನಂತ ಕೇಳಿದರೆ ಬೇಡ 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 ಅಂತ ಹೇಳ್ತಾ ಇದ್ದ. ಹೆಂಗೋ ದೇವರೇ ಇದ್ದಾನೆ ಬಿಡು ಅಂದ್ಕೊಂಡು ಬೇಗನೆ ಕೆಲಸ ಎಲ್ಲ ಮುಗಿಸ್ವಿ. ಇನ್ನೇನು ನೆಲ ಎಲ್ಲ ಒರೆಸಿ ಒಳಗಿಂದು ಮತ್ತು ಚಪ್ಪದ ಕೆಳಗೆಲ್ಲ ಒರೆಸಿ ಕ್ಲೀನ್ ಮಾಡಿದೆ. ನಾನು ಎದ್ದ ತಕ್ಷಣವೇ ನನ್ನ ಮಗನ ನಮ್ಮ ಅಣ್ಣರ ಮನೆಗೆ ಕೊಟ್ಟು ಬಂದೆ, ಅಲ್ಲೇ ಮಲಗಿಸ್ಕೊಳ್ಳಿ ಅಂತೇಳ್ಬಿಟ್ಟು. ಮತ್ತು ಅವನಿದ್ರೆ ಸ್ವಲ್ಪ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಅವನು ಅಲ್ಲಿ ಮಲ್ಕೊಂಡಿದ್ದ. ಮತ್ತು ನಾನು ಮಿಕ್ಕಿರೋ ಕೆಲಸಗಳೆಲ್ಲ ನೋಡಿಕೊಂಡೆ. ಮತ್ತು ಸೋಮವಾರ ನಾಗರ ಪಂಚಮಿ ಆಗಿರೋದ್ರಿಂದ ಅಂಗಡಿ ಕೂಡ ರಶ್ ಇತ್ತು, ಬರ್ತಾಯಿದ್ರು. ಅವ್ರನ್ನ ನೋಡ್ಕೊಂಬಿಟ್ಟು ಈ ಕಡೆ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಏನಿಲ್ಲ, ಸಿಂಪಲಾಗಿ ಸ್ವಲ್ಪ ಬೇಳೆ ಪಪ್ಪು ಮಾಡಿದ್ದೆ, ಗಟ್ಟಿಗೆ ಪಪ್ಪು ಮಾಡಿ, ಮತ್ತು ಅಕ್ಕಿ ಪಾಯಸ, ಸ್ವಲ್ಪ ಅನ್ನ ಮಾಡಿದ್ದೆ ಅಷ್ಟೇ. ಶ್ರೇಷ್ಠವಾದದ್ದಂದರೆ ಇದೇನೆ. ಅದಕ್ಕೋಸ್ಕರ ಬೇರೆ ಸಾಂಬಾರೆಲ್ಲ ಮಾಡೋಣ ಅಂದ್ಕೊಂಡೆ. ಮತ್ತು ನನಗೆ ಟೈಮ್ ಕೂಡ ಸಾಕಾಗ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಇವಾಗ ಏನು ಮಾಡಬೇಕೋ ಅದು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ. ಚಿಕ್ಕಮ್ಮ ಬಂದುಬಿಟ್ಟು ಅವರು ಎಲ್ಲ ಐಟಮ್ ಎಲ್ಲ ಜಾಸ್ತಿನೇ ಮಾಡಿದರು. ನಾನು ಮನೇಲಿ ಮಾಡಲೇಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಕೂಡ ಮಾಡಲಿಲ್ಲ. ಈ ಕಡೆ ಅಕ್ಕಿ ಪಾಯಸಕ್ಕೆ ಇಟ್ಟಿದ್ದೀನಿ, ಈ ಕಡೆ ಬಂದುಬಿಟ್ಟು ಪಪ್ಪುಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಉಪ್ಪು ಖಾರ ಎಲ್ಲ ಏನೂ ನೋಡೋಂಗಿಲ್ಲ, ಟೇಸ್ಟ್ ಮಾಡೋಂಗಿಲ್ಲ ಅಲ್ವ. ಸುಮ್ಮನೆ ಅಂದಾಜಿಗೆ ಸರಿಗೆ ಮಾಡಿದ್ದೆ. ನಿಜವಾಗ್ಲೂ ಪೂಜೆ ಎಲ್ಲ ಮುಗಿಸ್ಕೊ ಬಂದಮೇಲೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ಚೆನ್ನಾಗಾಗಿತ್ತು ಅಡುಗೆ ಮಾತ್ರ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿದ್ಮೇಲೆ ಮತ್ತು ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ನಾನ ಮಾಡ್ಕೊಬಂದ್ಬಿಟ್ಟು ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ರೋಸ್ ಹೂವು ತೊಗೊಂಡಿದ್ದೆ, ಮತ್ತು ಒಂದು ಸ್ವಲ್ಪ ಸೇವಂತಿಗೆ ಹೂವು ಎಲ್ಲ ತೊಗೊಂಡಿದ್ದೆ, ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನೇನು ಪೋಟ ಹತ್ರ ಎಲ್ಲ ಒರೆಸ್ಬಿಟ್ಟು ಇವಾಗೆಲ್ಲ ಇದು ಸಗಣಿ ತಂದಿದ್ದೆ, ಅಂದರೆ ಹಸು ಸಗಣಿ ತಂದು ಇಲ್ಲಿ ಸಿಗುತ್ತೆ, ತೊಗೊಬಂದು ಇಡ್ತಾಯಿದ್ದೀನಿ. ತುಂಬ ಒಳ್ಳೆಯದದು. ಇನ್ನು ಅಂಗಡಿಯಲ್ಲಿ ಅಷ್ಟೇ ಇರೋ ಹೋದ್ರಲ್ಲೇ ಈ ಥರ ಎಲ್ಲ ನೀಟಾಗಿ ಮುಡಿಸಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು, ನೋಡೋಕೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ದೀಪ ಹಚ್ಚೋಕ್ಕಿಂತ ಮುಂಚೆನೇ ಮತ್ತು ಒಳಗೂ ಮತ್ತು ಅಂಗಡಿಯಲ್ಲಿ ಕೂಡ ದೇವರಿಗೆಲ್ಲ ಹೂವು ಮುಡಿಸಿ ಮತ್ತು ರೆಡಿ ಮಾಡಿದೆ. ಇಲ್ಲಿ ಬಂದುಬಿಟ್ಟು, ಅಂದರೆ ಅಂಗಡಿ ಒಳಗೆ ಬಂದುಬಿಟ್ಟು ಲಕ್ಷ್ಮೀ ಫೋಟೋ ಮತ್ತು ಆಂಜನೇಯ ಫೋಟೋ ಇಟ್ಟಿದ್ದೀನಿ. ಮತ್ತು ಮನೆ ಒಳಗೆ ಬಂದುಬಿಟ್ಟು ಲಕ್ಷ್ಮೀ ಫೋಟೋ ಮತ್ತು ಸಾಯಿಬಾಬಾ ಫೋಟೋ ಎರಡು ಇಟ್ಟಿದ್ದೀನಿ. ಮತ್ತು ನೋಡ್ಬೋದು, ಚಿಕ್ಕದಾಗಿ ಒಂದು ಗಣೇಶ ಮೂರ್ತಿ ಕೂಡ ಇದೆ. ಇನ್ನೊಂದು ತೊಗೊಬರ್ಬೇಕು, ಅಂದರೆ ಅಂಗಡಿಯಲ್ಲಿ ಕೂಡ ಇಡಬೇಕು. ಮತ್ತು ಸಿಟಿಲಿ ಹೋದ್ಮೇಲೆ ನೆನ್ಪು ಮಾಡ್ಕೊಂಡು ತಂದು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡ್ಬೋದು, ಇಲ್ಲಿ ಕಪ್ಪು ಸೀಮೆ ಇದ್ದಾವೆ. ಈ ಥರ ಕಪ್ಪು ಸೀಮೆ ಇದ್ದರೆ ನನಗೆ ಒಂಥರ ಖುಷಿ ಅನಿಸುತ್ತೆ ನೋಡೋಕೆ ಕೂಡ. ಏನು ಗೊತ್ತಾ, ಈ ಥರ ಕಪ್ಪು ಸೀಮೆ ಇದ್ರಂತೂ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಮತ್ತು ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಕೂಡ ಬರುತ್ತೆ. ಇವು ಯಾವಾಗಲೂ ಇರೋಲ್ಲ, ಯಾವಾಗಾದರೂ ಒಂದು ಟೈಮ್ ಬರ್ತಾ ಇರುತ್ತೆ ಈ ಥರ. ಅಂದರೆ ಫೋಟೋ ಹತ್ರನೇ ಇರುತ್ತೆ, ಬೇರೆ ಕಡೆ ಎಲ್ಲೂ ಇವು ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ನಂಬ್ತೀನಿ. ಯಾಕೆಂದರೆ ಎಷ್ಟೋ ಸರಿ ನನಗೆ ಒಂಥರ ಈ ಥರ ಕಾಣಿಸ್ದಂಗೆಲ್ಲ ಒಂಥರ ಶುಭ ಗಳಿಗೆ ಅಂತಲೇ ನನಗೆ ಅನಿಸುತ್ತೆ, ಮತ್ತು ಒಳ್ಳೇದು ಕೂಡ ಆಗುತ್ತೆ ನನಗೆ. ಇನ್ನು ಇದೆಲ್ಲ ರೆಡಿ ಮಾಡಿ ಬಂದುಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿ. ಇನ್ನೇನು ಫೋಟೋಗೆ ಎಲ್ಲ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದೆ. ಮತ್ತು ನನ್ನ ಮಗನಿಗೂ ಕೂಡ ಸ್ನಾನ ಮಾಡಿಸಿ ಅವನು ಕೂಡ ರೆಡಿ ಮಾಡಿದ್ದೆ. ಏನಿಲ್ಲ, ಸಿಂಪಲ್ಲಾಗಿ ನಾನು ರೆಡಿ ಆಗ್ತೀನಿ, ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳಲ್ಲ. ಅಂದರೆ ಯಾವಾಗಲೂ ಅಷ್ಟೇ, ಮನೇಲಿರೋದ್ರಿಂದ ಜಾಸ್ತಿ ನನಗೆ ರೆಡಿ ಆಗಬೇಕು ಆ ಥರ ಅಂತ ಏನು ಅನಿಸಲ್ಲ. ಯಾವ ಥರ ನಾರ್ಮಲಾಗಿರ್ತೀನಿ ಅದೇ ಥರ ಇರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ಫೇಸ್ ವಾಶ್ ಮಾಡಿ ಒಂದು ಸ್ಟಿಕ್ಕರ್ ಒಂದು ಇಟ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಮುಖಕ್ಕೆ ಹಚ್ಚೋದೇ ಇಲ್ಲ. ಅದಕ್ಕೆ ಪೂಜೆಗೆ ಟೈಮ್ ಆಗುತ್ತೆ, ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾನ್ಸ್ ಪೌಡ್ರು
ಮತ್ತು ಒಂದು ಸ್ಟಿಕ್ಕರ್ ಇಡ್ತಾಯಿದ್ದೀನಿ ಅಷ್ಟೇ, ಅದ್ರ ಮೇಲೆ ಇನ್ನೇನಿಲ್ಲ. ಮತ್ತು ಸ್ವಲ್ಪ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ ನಾನು ತುಟಿಗೆ. ನೈಟು ಅಷ್ಟೇ ಮಲ್ಕಬೇಕಾದ್ರೆ ಒಂದು ಸ್ವಲ್ಪ ವ್ಯಾಸ್ಲಿನ್ ಹಚ್ಕೊಂಡು ಮಲ್ಕೊತೀನಿ. ಮತ್ತು ಬೆಳಗ್ಗೆ ಟೈಮ್ ಅಷ್ಟೇ ಯಾವಾಗಾದರೂ ಒಂದು ಟೈಮ್ ಈ ಥರ ರೆಡಿ ಆದರೆ ಮಾತ್ರ ಅಷ್ಟೇ ಲಿಪ್ ಬಾಮ್ ಏನು ಯೂಸ್ ಮಾಡೋದು. ನನಗೆ ಫಸ್ಟಿಂದನೂ ಅಷ್ಟೇ ವ್ಯಾಸ್ಲಿನೇ ನಾನು ಯೂಸ್ ಮಾಡೋದು. ಅಷ್ಟು ಮಾಡ್ತೀನಿ ಅಷ್ಟೇ. ಇನ್ನೇನು ಚಿಕ್ಕಮ್ಮ ಕೂಡ ಆಗಲೇ ರೆಡಿಯಾಗಿದ್ದರು, ಬೇಗ ಬಾರಮ್ಮ ಹೋಗಿ ಬಂದುಬಿಡೋಣ ಅಂತ ಹೇಳಿ. ಮತ್ತು ಅವನು ಯಾವ ಟೈಮಲ್ಲಿ ಕೇಳ್ತಾನೋ ಗೊತ್ತಿಲ್ಲ, ಬೇಗ ಮುಗಿಸ್ಕೊಂಬರೋಣ ಅಂತೇಳಿ. ಕೆಲವರೆಲ್ಲ ಸಾಯಂಕಾಲ ಟೈಮೆಲ್ಲ ಹೋಗಿ ಪೂಜೆ ಮಾಡ್ಕೊಬರ್ತಾರೆ. ಆದರೆ ನಮಗೆ ಟೈಮ್ ಸಾಕಾಗಲ್ಲ ಅಂತೇಳಿ ಬೆಳಗ್ಗೆನೇ ನಾವು ಎಲ್ಲ ಮಾಡಿ ಮುಗಿಸ್ಬಿಟ್ವಿ ಈ ಸರಿ. ಮತ್ತು ಇನ್ನೊಂದು ವಿಷಯ ಅಂದರೆ ಈಗ ಜಾಸ್ತಿ ಜನನೂ ಬೆಳಗ್ಗೆ ಟೈಮೇ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅಮಾವಾಸ್ಯೆ ಬೇರೆ ಇತ್ತಲ್ವ, ಅದಕ್ಕೆ ಬೇಗನೆ ಎಲ್ಲರೂ ಕೂಡ ಹೋಗಿ ಆಗಲೇ ಮಾಡ್ಕೊಂಬರ್ತಾಯಿದ್ರು. ಅದಕ್ಕೆ ಬೇಗ ಹೋಗಿ ಮಾಡ್ಕೊಂಬರೋಣ. ಮತ್ತು ಅಂಗಡಿಗೂ ಕೂಡ ಪಾಪ ಬಂದು ಕ್ಯೂ ಅಲ್ಲೇ ನಿಲ್ತಾಯಿದ್ರು. ನನಗೆ ಮತ್ತು ಅವ್ರನ್ನ ಬಿಟ್ಟು ಕೂಡ ಹೋಗೋಕ್ಕಾಗ್ತಿಲ್ಲ, ಮತ್ತು ಅವ್ರು ಕೊಡೋಕ್ಕೂ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಬಂದಿತ್ತು. ಇರೋಣ ಬೇಗ ಹೋಗ್ಬಿಟ್ಟು ಪೂಜೆ ಬಂದ್ಬಿಟ್ಟು ಆಮೇಲೆ ಅಂಗಡಿಯಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಬೇಗ ರೆಡಿ ಆದೆ ನಾನು. ಈ ಥರ ಹಬ್ಬಗಳಲ್ಲಿ ಹೆಣ್ಮಕ್ಳು ಎಷ್ಟೇ ಬೇಗ ಎದ್ದರೂ ಕೂಡ ಕೆಲಸಗಳಂತೂ ಆಗೋದೇ ಇಲ್ಲ. ಅವು ಯಾವ ಟೈಮ್ಗೆ ಆಗಬೇಕು ಅದೇ ಟೈಮ್ಗೆ ಆಗುತ್ತೆ. ಎಷ್ಟೇ ಜೋರಾಗಿ ಎಷ್ಟೇ ಫಾಸ್ಟಾಗಿ ಮತ್ತು ಬೇಗ ಮುಗಿಸೋಣ ಅನ್ನೋಷ್ಟರು ಕೂಡ ಟೈಮ್ ಆಗೇ ಹೋಗುತ್ತೆ. ಆ ಥರ ಅನಿಸುತ್ತೆ. ಅಂಥ ಟೈಮಲ್ಲಿ ಟೈಮ್ ಯಾವ ಥರ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಬೇರೆ ಟೈಮಲ್ಲೆಲ್ಲ ಟೈಮ್ ಕೂಡ ಒಂದೊಂದ್ಸರಿ ಹೋಗೋದಿಲ್ಲ, ಆ ಥರ ಅನಿಸ್ಬಿಡುತ್ತೆ. ಮಿಕ್ಕಿದ ಟೈಮ್ಗಳಲ್ಲಿ ಈ ಥರ ಹಬ್ಬ ಮತ್ತು ಏನಾದರೂ ಸ್ವಲ್ಪ ಫಂಕ್ಷನ್ ಇದ್ದಾಗ, ಏನಾದರೂ ಅರ್ಜೆಂಟಲ್ಲಿದ್ದಾಗಂತೂ ಟೈಮ್ ಕೈಗೆ ಸಿಗದಿದ್ದಾಗ ಸುಮ್ಮನೆ ಹೋಗ್ತಾ ಇರುತ್ತೆ. ಆ ಥರ ಇನ್ನೇನು ಸಿಂಪಲ್ಲಾಗೆ ರೆಡಿ ಆಗಿಬಿಟ್ಟು ಇವಾಗ ದೀಪ ಹಚ್ಚೋಣ ಅಂತ ಬಂದೆ. ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಹುತ್ತಿಗೆ ಹೋಗೋಣ ಅಂತ ಹೇಳಿ ತೆಂಗಿನಕಾಯಿ ಕೂಡ ಇನ್ನೂ ಸುಲಿದಿರಲಿಲ್ಲ. ನಮ್ಮ ಚಿಕ್ಕಪ್ಪನಿಗೆ ಕೈ ಕೊಟ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಬಂದೆ. ಚಿಕ್ಕಪ್ಪ ಅಷ್ಟರೊಳಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ. ನಿಮಗೆ ಈ ವಿಡಿಯೋ ನೋಡಿ ಏನನ್ನಿಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನಾನು. ಅಂಗಡಿಯಲ್ಲಿ ಕೂಡ ಆಗಲೇ ಐಟಮ್ ಕಾಲು ಭಾಗ ಖಾಲಿ ಆಗಿತ್ತು, ಮತ್ತು ತರಿಸ್ಬೇಕು ಅಂತ ಅದು ಕೂಡ ಒಂದು ಕಡೆ ಯೋಚನೆ ಇತ್ತು. ಇನ್ನು ಶ್ರಾವಣ ಕೂಡ ಮುಗೀತಲ್ವ, ಮತ್ತು ಸ್ವಲ್ಪ ಮೊಟ್ಟೆ ಮತ್ತು ಒಣಮೀನೆಲ್ಲ ತಂದಿಟ್ಕೋಬೇಕು. ಶ್ರಾವಣ ಅಂತೇಳ್ಬಿಟ್ಟು ಸ್ವಲ್ಪ ನಾನು 1 ಮಂತಿಂದ ಏನು ತರಿಸಿರ್ಲಿಲ್ಲ, ಶ್ರಾವಣ ಮುಗಿಲ್ಲ ಅಂತ. ಇವಾಗ ಮಾರಮ್ಮನ ಹಬ್ಬ ಸ್ಟಾರ್ಟ್ ಆಯ್ತಲ್ಲ, ಇನ್ಮೇಲೆ ಅದೇ ಜಾಸ್ತಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಜಾಸ್ತಿ ಮೊಟ್ಟೆ ಕೂಡ ಸೇಲ್ ಆಗುತ್ತೆ, ಮತ್ತು ಒಣಮೀನು ಕೂಡ ಸೇಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ಆಗಿರೋ ವ್ಯಾಪಾರದಲ್ಲೇ ಸ್ವಲ್ಪ ಅಮೌಂಟ್ ತೊಗೊಂಬಿಟ್ಟು ಅವಕ್ಕೆ ತರೋಣ ಅಂತೇಳಿ, ಎಕ್ಸ್ಟ್ರಾ ಐಟಮ್ ತರೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಇತ್ತು ಮುಂಚೆನೇ. ಇನ್ನು ಪೂಜೆ ಕೂಡ ಎಲ್ಲ ಮಾಡ್ತಾಯಿದ್ದೀನಿ. ಪೂಜೆ ಕೂಡ ಮುಗಿಸ್ದೆ, ನೋಡ್ತಾ ಇರ್ಬೋದು. ದೀಪ ಹಚ್ಚಿದ ಮೇಲೆ ಏನೋ ಒಂಥರ ಕಳೆನೇ ಚೇಂಜ್ ಆಗುತ್ತೆ ಅಂತಾರಲ್ಲ ಆ ಥರ. ಮತ್ತು ಇಲ್ಲಿ ಇದಕ್ಕೆ ಹುತ್ತಿನ ಹತ್ರ ಹೋಗೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಷ್ಟೇ ತಂಬಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು ಅದರೊಳಗೆ ಸ್ವಲ್ಪ ಎಳ್ಳಿರುತ್ತಲ್ಲ, ಎಳ್ಳೆಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಹಾಲು, ಆಮೇಲೆ ಮಾಮೂಲಿ ನೀವು ಅರ್ಶಿನ ದಾರ ಒಂದು 9 ಆಗಲಿ 5 ಆಗಲಿ ಮಾಡ್ತಾರೆ. ಇಲ್ಲಿ ನಾನು 9 ಹಂಗೆ ದಾರ ಮಾಡಿಟ್ಟಿದ್ದೆ. ಮಾಡಿಟ್ಟು ಮತ್ತು ಎಲೆ ಅಡಿಕೆ ಮತ್ತು ಒಂದು ತೆಂಗಿನಕಾಯಿ, ಊದಿನ ಕಡ್ಡಿ ಅಷ್ಟು. ಇಲ್ಲಿ ನೋಡ್ತಿರ್ಬೋದು, ನಾನು ಆಗಲೇ ರೆಡಿ ಮಾಡಿ ಕುಂದಿರ್ಸಿದ್ರೆ ನನ್ನ ಮಗನ್ನ ಆಗಲೇ ಚಡ್ಡಿ ಗಿಡ್ಡಿ ಎಲ್ಲ ಬಿಚ್ಚಾಕಿ ಹುಡುಗಿ ಬಂದಿದ್ಲೆ, ಹುಡುಗಿ ಜೊತೆ ಆಟಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಅವರು ಏನು ತಿನ್ನಕ್ಕೆ ತೊಗೊಂಡಿದ್ರೆ ಅವನಿಗೂ ಕೂಡ ತಿನ್ನಿಸ್ಬಿಟ್ಟಿದ್ದಾರೆ ಇವರು. ನಾನು ಹೇಳ್ದೆ ಯಾಕೆ ತಿನ್ನಿಸ್ದೆ, ಅವನು ಇವಾಗ ಹೋಗ್ತಿದ್ದು ಪೂಜೆ ಮಾಡ್ಕೊಂಬರೋಕ್ಕೆ ಅಂತ ಹೇಳಿ. ನಾವು ಗೊತ್ತಿರಲಿಲ್ಲ ನನಗೆ ಅಂತ ಅವ್ರು ಹೇಳ್ತಾಯಿದ್ರು. ಮತ್ತು ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲದಿರೋವಾಗ ಈ ಥರ ಆಗೇ ಆಗುತ್ತೆ. ಇನ್ನು ನೆಕ್ಸ್ಟು ಎಲ್ಲ ಮತ್ತೆ ಅವ್ನಿಗೆ ರೆಡಿ ಮಾಡಿಕೊಂಡು ಮತ್ತು ನಾನು ರೆಡಿಯಾಗಿ ಪೂಜೆದೆಲ್ಲ ಐಟಮ್ ಎಲ್ಲ ತೊಗೊಂಡು ನಾನು ಚಿಕ್ಕಮ್ಮ ಬಂದು ಹುತ್ತಿನ ಹತ್ರ. ಆಗಲೇ ಬೆಳಗ್ಗೆನೇ ಎಷ್ಟೊಂದು ಜನ ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ರು. ವರ್ಷ ಇಲ್ಲಿಗೆ ಬರ್ತೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಪ್ಲೇಸ್ಗಳು ತುಂಬ ಚೆನ್ನಾಗಿದೆ ಇಲ್ಲಿ. ಈ ಕಡೆ ಬಂದುಬಿಟ್ಟು ಒಂದು ದೇವಸ್ಥಾನ ಕೂಡ ಇದೆ ಚಿಕ್ಕದು, ಅದು ಬಂಡೆ ದುರ್ಗಮ್ಮ ಅಂತಾರೆ. ಆ ದೇವರು ಕೂಡ ತುಂಬ ಪವರ್ಫುಲ್ ದೇವರು ನಿಜವಾಗ್ಲೂ. ಆ ಅಮ್ಮ ಎಲ್ಲೋ ಇದ್ದಾಳೆ ಅಂತಂದರೂ ಕೂಡ ಎಷ್ಟು ಪವರ್ ಅಂದರೆ ತುಂಬ ಪವರ್ ಇದೆ ಅಲ್ಲಿ. ಎಷ್ಟೋ ಜನ ಹೋಗ್ಬಿಟ್ಟು ಅಲ್ಲಿ ಹರಕೆ ಕಟ್ಕೊಂಡು ಕೂಡ ಎಷ್ಟೋ ಕೆಲಸಗಳು ಆಗಿದ್ದಾವೆ, ಅವ್ರು ಸಕ್ಸಸ್ ಆಗಿದ್ದಾವೆ. ನಿಜವಾಗ್ಲೂ ಅಷ್ಟು ಪವರ್ ಇದೆ ಆ ದೇವ್ರ ಮಾತ್ರ. ಲಾಸ್ಟಲ್ಲಿದೆ ಊರಿಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಊರಿಗಿನ ಆ ಕಡೆ ಇದೆ, ಹೋಗಬೇಕು, ಸ್ವಲ್ಪ ದೂರನೇ ಹೋಗಬೇಕು. ನೋಡ್ತಾ ಇರ್ಬೋದು ಹುತ್ತ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ದೊಡ್ಡದಾಗೆ ಇದು ಹುತ್ತ. ಅಲ್ಲೆಲ್ಲ ಸ್ವಲ್ಪ ಹೆಂಗೋ ಕ್ಲೀನ್ ಮಾಡಿದರು, ಮುಂಚೆ ಎಲ್ಲ ಪೂಜೆಗೆ ಬರ್ತಾರಂತ ಹೇಳಿ ಸ್ವಲ್ಪ ಗಿಡ ಅವು ಇವೆಲ್ಲ ಬೆಳೆದಿದ್ವೆಲ್ಲ, ಮಳೆ ಬಂದುಬಿಟ್ಟು ಅವೆಲ್ಲ ಕಿತ್ತು ಮತ್ತು ಎಲ್ಲ ಕ್ಲೀನ್ ಮಾಡಿದರು. ಇನ್ನು ತುಂಬ ಜನ ಆಗಲೇ ಪೂಜೆ ಮಾಡಿಕೊಂಡು ಹೋಗಿದ್ರು. ಇನ್ನು ನಾನು ಚಿಕ್ಕಮ್ಮರೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ವಿ. ಇನ್ನೊಂದು ವಿಷಯ ಅಂದರೆ ನನ್ನ ಮಗ ಕೆಳಕ್ಕೇ ಇಳಿತಾ ಇರಲಿಲ್ಲ. ಕೆಳಗೆ ಇಳಿಸೋಕೆ ಹೋದ್ರೇ ಸುಮ್ಮನೆ ಇಳಿಯಲ್ಲ ಅಂತ ಹಠ ಮಾಡ್ತಾಯಿದ್ದ. ಸರಿಯಾಗಿ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ. ಇನ್ನೇನು ನಮ್ಮ ಪರವಾಗಿ ಚಿಕ್ಕಮ್ಮನೇ ಪೂಜೆ ಮಾಡಿ ಅವರೇ ಕೈ ಮುಗಿದ್ರು. ಮತ್ತು ಲಾಸ್ಟಲ್ಲಿ ಇನ್ನೇನು ಅವ್ನಿಗೆ ಹಾಲು ಹಾಕ್ಸ್ಬೇಕಲ್ಲ, ಹುತ್ತಿಗೆ ಹಂಗೆ ಇಳಿಸ್ಬಿಟ್ಟು ಹಾಲೆಲ್ಲ ಹಾಕ್ಸಿ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಊದಿನ ಕಡ್ಡಿ ಕೊಟ್ವಿ. ಅವನು ಹಿಂಗೆ ಬೆಳಗ್ಬಿಟ್ಟು ಪೂಜೆ ಎಲ್ಲ ನೀಟಾಗಿ ಪೂಜೆ ಮಾಡಿಕೊಂಡು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡ್ಬಿಟ್ಟು ಬಂದ್ವಿ ವಾಪಸ್ ಮನೆಗೆ.
ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿರೋರೆಲ್ಲ ಇಲ್ಲಿಗೆ ಬರ್ತಾರೆ ಪೂಜೆ ಮಾಡೋಕ್ಕೆ. ಮತ್ತು ಕೆಳಗೆ ಏರಿಯಾದವ್ರು ಕೂಡ ತುಂಬ ಜನ ಬರ್ತಾರೆ. ಇದು ಬೆಳಗ್ಗೆನೇ ಅಲ್ವಾ, ಇನ್ನೂ ಜಾಸ್ತಿ ಏನೋ ಅಷ್ಟೊಂದು ಪೂಜೆ ಆಗಿಲ್ಲ. ಸಂಜೆ ಆಗ್ತಾ ಆಗ್ತಾ ನಿಜವಾಗ್ಲೂ ಗ್ಯಾಪ್ ಏರಿಯಲ್ಲ ಅಷ್ಟು ಹೂವು, ಅಷ್ಟು ಮತ್ತು ಎಲೆ ಅಡಿಕೆ ಮತ್ತು ತಂಬಿಟ್ಟು ಎಲ್ಲ ತುಂಬ ತುಂಬಿಟ್ಟಿರುತ್ತೆ. ಸುಮ್ಮನೆ ಅವನು ಏನು ಮಾಡಿದ್ರೆ ಇಳಿತಾನೇ ಇಲ್ಲ. ಇಳಿಯಪ್ಪ ಪೂಜೆ ಮಾಡೋಣ ಸ್ವಾಮಿ ಅಂತಂದರೂ ಕೂಡ ಇಲ್ಲ. ಅದೇನೋ ಗೊತ್ತಿಲ್ಲ, ಅವನು ಸೋಮವಾರದ ದಿನ ಹೆಂಗಿದ್ನಂದರೆ ಒಂದು ಸತಿ ನಾವು ನನಗೆ ಅದು ಬೇಕು ಇದು ಬೇಕು ತಿನ್ನೋಕ್ಕಂತ ಅವ್ನು ಕೇಳಿರಲಿಲ್ಲ. ಅದೊಂದು ತುಂಬ ಖುಷಿಯಾಯಿತು. ಅನ್ನಿಸ್ತು ಅವಾಗ ದೇವರೆಲ್ಲೋ ಇದ್ದಾನೆ. ಅವನಿಗೆ ಅಷ್ಟೊಂದು ಇದೆ ಭಕ್ತಿಯಿಂದ ಇರೋದ್ರಿಂದನೇ ಅಲ್ವಾ, ಅವ್ನಿಗೇನು ಅನ್ನಿಸ್ತಾ ಇಲ್ಲ, ಹಸಿವೆ ಅನ್ನೋದೇ ಅನ್ನಿಸ್ತಾ ಇಲ್ಲ ಅಂತ ಒಂದು ನಂಬಿಕೆ ಬಂತು. ಹಣ್ಣು ಕೂಡ ತಂದಿಟ್ಟಿದ್ವಿ, ಹಣ್ಣು ತಿಂತೀನೋ ಅಂದರೂ ಕೂಡ ಬೇಡ ಬೇಡ ಅಂತ ಹೇಳ್ತಾ ಇದ್ದ. ಏನೋ ಒಂಥರ ತುಂಬ ಖುಷಿ ಆಯಿತು ನಮಗೆ. ಇನ್ನು ಬಾ ಬೇಗ ಪೂಜೆ ಮಾಡೋಣ ಪೂಜೆ ಅಂತ ಅವ್ರ ಅಜ್ಜಿ ಕರಿತಾ ಇದ್ದಾಳೆ. ಅವನು ಇಳಿತಾನೆ ಇಲ್ಲ ಕೆಳಗೆ. ಆಮೇಲೆ ಹಂಗು ಹಿಂಗು ಮಾಡಿಬಿಟ್ಟು ಕೆಳಗೆ ಇಳಿಸಿ ಹೆಂಗೋ ಪೂಜೆ ಮಾಡಿದ್ವಿ ನಾವು ಕೂಡ. ಇನ್ನು ಬರ್ತಾನೆ ಇದ್ದರು ಕೆಲವರೆಲ್ಲ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ. ಹಂಗು ಹಿಂಗು ಪೇಚಾಡಿ ಅವ್ನು ಇಳಿಸ್ಬಿಟ್ಟು ಹಂಗೆ ಸ್ವಲ್ಪ ಒಂದು ಕಡೆ ಎಲ್ಲ ಬೆಳಗಿಸಿ ಮತ್ತು ಕುಂಕುಮ ಎಲ್ಲ ಇಟ್ಟು ಅವನಿಗೆ ಬೊಟ್ಟೆ ಎಲ್ಲ ಇಟ್ಬಿಟ್ಟು, ಆಮೇಲೆ ನಾನು ಕೂಡ ಅಷ್ಟೇ, ನಾನು ಕೈ ಮುಗಿದು ಭಕ್ತಿಯಿಂದ ಹಾಲು ಹಾಕಿ, ಆಮೇಲೆ ಇದು ಚಿಕ್ಕಮ್ಮಗೆ ಅಂಗದಾರ ಕಟ್ತಾ ಇದ್ದಾರೆ, ಅಂದರೆ ಅರ್ಶಿನ ದಾರಕ್ಕೆ ಹೂವು ಕಟ್ತಾ ಇದ್ದಾರೆ. ಇದು ಅದಕ್ಕೆ ಹೆಂಗೋ ಅದಾದರೂ ಸ್ವಲ್ಪ ನೀಟಾಗಿ ಕಟ್ಸ್ಕೊತಾ ಇದ್ದಾನಲ್ಲ ಅಂತೇಳ್ಬಿಟ್ಟು ಚಿಕ್ಕಮ್ಮ ಬೈದು ಕಟ್ತಾಯಿದ್ರು. ಇಷ್ಟು ಸಿದ್ಗಾದರೆ ಹೆಂಗೋ ನೀನು ಹಿಡಿಯೋದು, ಯಾಕೋ ಇಷ್ಟು ಹಠ ಮಾಡ್ತೀಯ ಅಂತ ಹೇಳಿಬಿಟ್ಟು ಅವನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಅಷ್ಟು ತರಲೆ ಮಾಡ್ತಾ ಇರ್ತಾನೆ, ಹಿಡಿಯೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಹೊತ್ತು ಕೂಡ ಸುಮ್ಮನಿರಲ್ಲ. ಹೋದಾಗಿಂದ ಅಲ್ಲಿಗೆ ಎತ್ಕೊಂಡಿರೋದೇ, ನಾನು ಇಳ್ಸೋಕ್ಕೆ ಹೋದರೆ ಇಳಿಯಲ್ಲ ಅಂತ ಹಠ ಮಾಡ್ತಾಯಿದ್ದೆ. ಹಂಗೆ ಎತ್ಕೊಂಡೆ ನಾನು ಪೂಜೆ ಎಲ್ಲ ಮಾಡಿದೆ. ಅಷ್ಟು ಒಂದೊಂದ್ಸತಿ ಅಷ್ಟು ಹಠ ಮಾಡ್ತಾ ಇರ್ತಾನೆ. ಅವ್ನಿಗೇನಂದರೆ ಎಲ್ಲಾದರೂ ಇಳಿಸ್ಬೇಕಾದ್ರೆ ಕಾಲು ಗೊಬ್ಬಾಗ್ತವೆ, ನಾನು ಇಳಿಯಲ್ಲ ಅಂತ ಅದೊಂದು ಹಠ. ಒಂದು ಗಲೀಜಾಗ್ತವೆ ಕಾಲು, ಮತ್ತು ಮರಳೆಲ್ಲ ಐತೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡುತ್ತೆ ಅವನಿಗೆ. ಎಲ್ಲಾದರೂ ಆಗಲಿ ಮನೆಯಲ್ಲೇ ಅಷ್ಟೇ, ಒಂದು ಸ್ವಲ್ಪ ಕಾಲಿಗೆ ಏನು ಧೂಳಾಗಂಗಿಲ್ಲ, ಮತ್ತು ಮಣ್ಣು ಏನೂ ಆಗಂಗಿಲ್ಲ. ಆವಾಗಲೇ ಕಾಲೆಲ್ಲ ತೊಳಿಬೇಕು, ಇಲ್ಲ ಕಾಲು ಒರೆಸ್ಬಿಡ್ಬೇಕು. ಆ ಥರ ಅವನು ಒಂದೊಂದ್ಸರಿ. ಇನ್ನು ಪೂಜೆ ಎಲ್ಲ ಹಂಗೆ ಪೇಚಾಡ್ಕೊಂಡು ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಬಂದ್ವಿ. ಅಂದರೆ ಭಕ್ತಿಯಿಂದನೇ ಆಯಿತು. ಬಂದ ತಕ್ಷಣ ಅವ್ನಿಗೆ ಒಂದೊತ್ತು ಬಿಡಿಸ್ಬೇಕಲ್ವ, ಉಪವಾಸ ಇದ್ನಲ್ವ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಪಾಯಸ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಪಾಯಸ ಮಾತ್ರ. ಬೆಲ್ಲ ಹಾಕಿ ಮಾಡಿದ್ನಲ್ವ, ಬೆಲ್ಲ ಕೂಡ ಪರ್ಫೆಕ್ಟಾಗಿ ಆಗಿತ್ತು. ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಮತ್ತು ಏಲಕ್ಕಿ ಅದೆಲ್ಲ ಹಾಕಿ ಮಾಡಿದ್ದೆ. ದ್ರಾಕ್ಷಿ ಗೋಡಂಬಿ ಬಂದುಬಿಟ್ಟು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿದ್ದೆ ಲಾಸ್ಟಲ್ಲಿ. ತುಂಬ ಚೆನ್ನಾಗಾಗಿತ್ತು. ಮತ್ತೊಂದು ಸ್ವಲ್ಪ ಗಟ್ಟಿಯಾಗಿ ಪಪ್ಪು ಮಾಡಿದ್ದೆ. ಪಪ್ಪು ಕೂಡ ತುಂಬ ಚೆನ್ನಾಗಾಗಿತ್ತು. ಹೇಳ್ಬೇಕಂದ್ರೆ ನಮ್ಮ ಚಿಕ್ಕಮ್ಮ ಏನೇ ನಾನು ಅಡುಗೆ ಮಾಡಲಿ ಒಪ್ಪಲ್ಲ. ಅವ್ರು ಅಷ್ಟು ಸುಲಭವಾಗಿ ಒಪ್ಪಲ್ಲ. ಅವರು ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಅಂದರೆ ಕರೆಕ್ಟಾಗಿ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ಹೇಳ್ತಾಯಿದ್ರು ನೈಟು ಸಾಂಬಾರು ಪಾಯಸ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು. ಏನೋ ಒಂಥರ ಖುಷಿ ಅನ್ನಿಸ್ತು. ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಅವ್ನಿಗೆ ಒಂದೊತ್ತು ಬಿಡಿಸಿ ನಾನು ಕೂಡ ಊಟ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಶರ್ಟ್ ಬಂದಿದ್ದು ಈ ಥರ ಫುಲ್ ಸ್ಲೀವ್ ಶರ್ಟು ತುಂಬ ಚೆನ್ನಾಗಿದ್ದು, ಕ್ವಾಲಿಟಿ ಮಾತ್ರ ಸೂಪರಾಗಿದ್ದು. ಅಂದರೆ ಹಳ್ಳಿ ಕಡೆ ಇಷ್ಟೇ ಈ ಥರ ಮಾರ್ಕೊಂಬರ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಅಂಗಡಿಯಲ್ಲಿ ಶೋರೂಮಲ್ಲೆಲ್ಲ ತೊಗೊಳಕ್ಕಿಂತ ಈ ಥರ ನೋಡಿಬಿಟ್ಟು ಕಾಟನ್ ಶರ್ಟು ತುಂಬ ಚೆನ್ನಾಗಿದ್ದು, ಮತ್ತು ಕಲರ್ ಕೂಡ ಸೂಪರಾಗಿದ್ದು. ಅದಕ್ಕೆ ನಮ್ಮ ಚಿಕ್ಕಮ್ಮ ಕೂಡ ನನ್ನ ತಮ್ಮ ಇದ್ದಾನೆ ಹೇಳು, ಆ ತಮ್ಮನಿಗೆ ತೊಗೋಬೇಕಂತ ಕಲರೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ರು. ಮತ್ತು ಒಂದು ಸ್ವಲ್ಪ ದಪ್ಪ ಇದ್ದಾನೆ, ಹೈಟು ವೇಟು ಚೆನ್ನಾಗಿದ್ದಾನೆ. ಅದಕ್ಕೋಸ್ಕರ ಇದಾಗುತ್ತೋ ಇಲ್ಲ ಅಂತ ತೋರಿಸ್ತಾಯಿದ್ರು. ಅವನಿಗೆ XL ಇಲ್ಲ 2XL ಬೇಕು. ಅದನ್ನೇ ಸೈಜ್ ನೋಡಿಬಿಟ್ಟು ತೊಗೊಳೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರು. ಏನಿಲ್ಲ ಅಂದರೂ ಕೂಡ ಮಿನಿಮಮ್ ಒಂದು 10-15 ಶರ್ಟ್ ಇಲ್ಲೇ ಸೇಲ್ ಆಗಿಬಿಟ್ವು. ಅಷ್ಟು ಚೆನ್ನಾಗಿದ್ವು. ಮತ್ತು 200 ರೂಪಾಯಿ ಒಂದು ಶರ್ಟು. ಮತ್ತು ಚೆನ್ನಾಗಿ ಸಿಗುತ್ತಲ್ಲ ಅಂತೇಳ್ಬಿಟ್ಟು ಬಟ್ಟೆ ಕೂಡ ಚೆನ್ನಾಗಿತ್ತು, ಏನೂ ಮೋಸ ಇಲ್ಲ, ಕೊಡ್ಬೋದಾಗಿತ್ತು. ಅದಕ್ಕೋಸ್ಕರನೂ ಎಲ್ಲ ನೋಡ್ತಾಯಿದ್ರಿ. ಈ ಕಡೆ ಬಂದುಬಿಟ್ಟು ನನ್ನ ಮಗ ಏನು ತರಲೆ ಮಾಡ್ತಾಯಿದ್ದ. ನಮ್ಮ ಅತ್ತೆಗೆ ಕೂತ್ಕೊಂಡಿದ್ರೆ ಹೋಗೋದು, ಹೊಡಿಯೋದು, ಮತ್ತು ಕೂದಲು ಎಳೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಮತ್ತು ಬಟ್ಟೆ ಎಲ್ಲ ಕಿತ್ತಾಕೋಕ್ಕೂ ಹೋಗ್ತಾಯಿದ್ದ. ಅವನು ಹಿಡಿಯೋಕ್ಕಂತೂ ಆಗಲಿಲ್ಲ. ಮತ್ತು ಆಮೇಲೆ ನನ್ನ ಹತ್ರ ಬಂದ, ನನ್ನನ್ನು ಕೂಡ ಹಠ ಮಾಡಿ ಟಾಪೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದೇನೆ, ಏನೋ ಕೊಡ್ಬಾ ಅಂತ ಹೇಳ್ಬಿಟ್ಟು. ಅಷ್ಟು ಸಿದ್ಗ ಮಾಡ್ತಾನೆ. ನಾನು ಮಲಗುವವರೆಗೂ ಕೆಲಸನೇ ಮುಗಿತಾ ಇರಲಿಲ್ಲ ನನಗಂತೂ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು 10 ಗಂಟೆ 10 ನಿಮಿಷ ಆಗಿದೆ. ಈಗ ಮತ್ತೆ ವ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ. ಮತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಪೂಜೆ ಮುಗಿಸ್ಕೊಂಡು ಬಂದಿದ್ದು ಅಷ್ಟೇ. ಸ್ವಲ್ಪ ಊಟ ಮಾಡಿಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿದೆ ಅಷ್ಟೇ. ಮತ್ತು ಅಂಗಡಿ ಇರೋದ್ರಿಂದ ತುಂಬ ಜನ ಬರ್ತಾನೆ ಇದ್ದರು. ಒಟ್ಟು ಈ ವಾರ ಫುಲ್ ಹಬ್ಬ ಮುಗಿಯೋವರೆಗೂ ಫುಲ್ ಬ್ಯುಸಿ ಇರ್ತೀನಿ. ಮತ್ತು ಟೈಮ್ ಸ್ವಲ್ಪ ಸಿಕ್ಕಾಗೆಲ್ಲ ಸ್ವಲ್ಪ ನನ್ನ ಕೆಲಸಗಳು ಏನಿರ್ತೋ ಅದು ಮುಗಿಸ್ಕೊತೀನಿ ಅಷ್ಟೇ. ಮತ್ತು ಕೆಲಸಗಳು ಮುಗಿಸ್ಕೊಳಕ್ಕೆ ಒಂದು ಟೈಮ್ ತೊಗೊಳಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಂಗಡಿಯಲ್ಲಾದರೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಸ್ವಲ್ಪ ಸಂತೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಐಟಮ್ ಎಲ್ಲ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ರಲ್ವ, ಅವರೆಲ್ಲ ಸ್ವಲ್ಪ ದೊಡ್ಡವರೆಲ್ಲ ಬರ್ತಾಯಿದ್ರು. ಮತ್ತು ಯಾಕೆ ಫೋನ್ ಇಟ್ಕೊಂಡು ಇನ್ನೇನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ.
ಹಾಗಾಗಿ ಮತ್ತೆ ಎಂಡ್ ಮಾಡೋಕ್ಕೆ ಕೂಡ ನನಗೆ ಆಗಲಿಲ್ಲ. ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂತ ಬಂದೆ. ಇನ್ನು ಊಟ ಎಲ್ಲ ಆಯಿತು. ನನ್ನ ಮಗ ಕೂಡ ಮಲ್ಕೊಂಡ. ಸ್ವಲ್ಪ ಪಾತ್ರೆ ಕೂಡ ಇದ್ದು, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಿದ್ದೀನಿ. ಮತ್ತು ಬೆಳಗ್ಗೆ ಅಟ್ಲೀಸ್ಟ್ ಒಂದು 10 ನಿಮಿಷ 5 ನಿಮಿಷ ಲೇಟಾಗಿದ್ದರೂ ಕೂಡ ನಡೆಯುತ್ತೆ ಅಂತೇಳ್ಬಿಟ್ಟು ಅಷ್ಟೇ ಟೈಮ್ ಸಿಕ್ಕಾಗ ಮಾಡ್ಕೊಂಡ್ಬಿಡ್ತೀನಿ ಕೆಲಸ. ಮತ್ತು ಬೆಳಗ್ಗೆ ಟೈಮ್ ಎದ್ದ ತಕ್ಷಣವೇ ಆ ಥರ ಕೆಲಸ ಇರೋದು ನೋಡಿಬಿಟ್ರೆ ನನಗೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೆ ಆದಷ್ಟು ಲೇಟ್ ಆದರೂ ಪರವಾಗಿಲ್ಲ, ಆದಷ್ಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಇನ್ನೇನು ಟೈಮ್ ಆಗಿದೆ, ಇವಾಗ ಕ್ಲೋಸ್ ಮಾಡಬೇಕು ಅಂಗಡಿ. ಸ್ವಲ್ಪ ಬರ್ತಾ ಇದ್ರಲ್ವ, ಹಬ್ಬ ಸೀಸನ್ ಬೇರೆ. ಇವತ್ತು ನಾಗರ ಪಂಚಮಿ ಆಯಿತು ಎಲ್ರದ್ದು. ಮತ್ತು ನಾಳೆ ಜಾತ್ರೆ ಇದೆ, ಮಾರಮ್ಮನ ಜಾತ್ರೆ ಅಂತ ಹೇಳ್ಬಿಟ್ಟು ನೈಟ್ ಫುಲ್ಲು ಹೋಗ್ತಾನೆ ಇರ್ತಾರೆ ಗಾಡಿಯಲ್ಲಿ. ಮತ್ತು ಟೆಂಪೋ, ಟ್ಯಾಕ್ಟ್ರಿ ಮತ್ತು ವೆಹಿಕಲ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ. ಆವಾಗ 3 ಗಂಟೆ 2 ಗಂಟೆಗೆಲ್ಲ ಹೋಗ್ತಾ ಇರ್ತಾರಲ್ವ. ಬೆಳಗ್ಗೆ ಕೂಡ ಸ್ವಲ್ಪ ಬೇಗ ಎದ್ದೇಳಬೇಕು, ಒಂದು 4 ಗಂಟೆ 4:15 ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಕೂಡ ಸ್ವಲ್ಪ ಬೇಗ ಎದ್ದಿದ್ನಲ್ವ, ನನಗೂ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾ ಇದೆ. ಎಲ್ಲ ನನ್ನ ಮಗನ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರಿ. ಅದಕ್ಕೆ ನೋಡ್ಬೇಕು ಹೆಂಗಾಗುತ್ತೆ ಅಂತೇಳಿ. ಒಟ್ಟು ಅಟ್ಲೀಸ್ಟ್ ಬೇಗನೆ ಎದ್ದೇಳ್ತೀನಿ. ಡೈಲಿಕ್ಕಿಂತ ಒಂದು ½ ಅನ್ ಅವರ್ ಮುಂಚೆನೇ ಎದ್ದೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮಗೆ ವಿಡಿಯೋ ನೋಡಿದಾಗ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ ನನಗೆ. ಅದಕ್ಕೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ಇವತ್ತು ನಾಗರ ಪಂಚಮಿನ ಆಯಿತು ಮತ್ತು ರಾಖಿ ಹಬ್ಬ ಕೂಡ ಆಯಿತು. ರಾಖಿ ಹಬ್ಬದ ದಿನ ರಕ್ಷಾಬಂಧನ ಬರುತ್ತಲ್ವ, ಅವಾಗ ನಾವು ರಕ್ಷಾಬಂಧನ ಆಚರಿಸಲ್ಲ. ಯಾಕೆಂದರೆ ನಾವು ನಾಗರ ಪಂಚಮಿ ದಿನನೇ ನಾವು ರಾಖಿ ಕಟ್ಟೋದು ಅಣ್ಣರಿಗೆ, ತಮ್ಮರಿಗೆ, ಎಲ್ಲರಿಗೂ ಕೂಡ. ಇವತ್ತು ಫುಲ್ ಅದೇನೆ ನಮಗೆ. ನಾವು ಮುಂಚೆ ಚಿಕ್ಕ ಹುಡುಗರಿದ್ದಾಗ ಏನಂದರೆ ಜೊತೆಗೆ ಹೋಗ್ತಾ ಇದ್ವಿ, ನಾನು, ನಮ್ಮಣ್ಣ, ನಮ್ಮಮ್ಮ ನಾಗರ ಪಂಚಮಿ ಮಾಡೋಕ್ಕಂದರೆ ಹುತ್ತಿಗೆ ಹಾಲು ಹಾಕ್ಬಿಟ್ಟು ಬರೋದಕ್ಕೆ. ಆವಾಗಲೇ ನಾನು ರಾಖಿ ಕಟ್ತಾ ಇದ್ದೆ. ಮತ್ತು ರಕ್ಷಾಬಂಧನ ದಿನ ನಾನು ರಾಖಿ ಕಟ್ತಾ ಇರಲಿಲ್ಲ. ಇವಾಗ ಕೂಡ ಅಮ್ಮರ ಮನೇಲಿ ಇರೋದ್ರಿಂದ ಇವಾಗ ಕೂಡ ಅಷ್ಟೇ ನಾವು ನಾಗರ ಪಂಚಮಿ ದಿನನೇ ರಾಖಿ ಕಟ್ಟೋದು. ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಅದೇ ಥರನೇ ಮಾಡೋದು. ಯಾರೋ ಕೆಲವ್ರು ಮಾತ್ರ ರಕ್ಷಾಬಂಧನ ದಿನ ಆಚರಿಸ್ಕೊಂತಾರೆ ಅಷ್ಟೇ. ನಮಗೆ ಶ್ರೇಷ್ಠವಾದದ್ದಂದರೆ ಇದೇ ಈ ಹಬ್ಬದ ದಿನಲ್ಲೇ ನಾಗರ ಪಂಚಮಿ ಆದಮೇಲೆ ನಾವು ರಾಖಿ ಕಟ್ಟೋದು. ಆ ಥರ ಒಂದೊಂದು ಕಡೆ ಒಂದೊಂದು ಥರ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸರಿ ಫ್ರೆಂಡ್ಸ್, ಟೈಮ್ ಆಯಿತು. ಇನ್ನೇನು 10 ಗಂಟೆ 10 ನಿಮಿಷ ಆಗಿತ್ತು. ಇವಾಗ ಏನು 10:20 ಆಯ್ತೇನೆ ಅನಿಸುತ್ತೆ. ಅದಕ್ಕೆ ಬೇಗ ಕ್ಲೋಸ್ ಮಾಡಿಬಿಡ್ತೀನಿ. ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ, ಜೋಲಿಗೆ ಹಾಕಿದ್ದೀನಿ, ಮಲ್ಕೊಂಡಿದ್ದಾನೆ ಅವನು. ಮತ್ತು ಸಿಗೋಣ ನಮ್ಮ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ನೀವು ಯಾವ ಥರ ಸಪೋರ್ಟ್ ಮಾಡ್ತೀರೋ ಆ ಥರ. ಅದಕ್ಕೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್, ಗುಡ್ ನೈಟ್.